ನಮಸ್ಕಾರ ಸ್ನೇಹಿತರೆ, ಲೋಕಾಯುಕ್ತ ಇಲಾಖೆಯ ಹೆಸರು ಹೇಳಿಕೊಂಡು ಅಕ್ರಮವೆಸಗಿದ ಪ್ರಕರಣ ಈಗ ದೊಡ್ಡ ಸುದ್ದಿ ಸದ್ದು ಮಾಡುತ್ತಿದೆ. ನಮ್ಮ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯಾದ ಲೋಕಾಯುಕ್ತದೊಳಗೆ ನಡೆದಿದೆ ಎನ್ನಲಾದ ಒಂದು ಮಹಾ ಹಗರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುತ್ತಿದ್ದರು ಎನ್ನಲಾದ ಜಾಲದ ಬಗ್ಗೆ ಲೋಕಾಯುಕ್ತವೇ ಕ್ರಮ ಕೈಗೊಂಡಿತ್ತು. ಅಚ್ಚರಿ ಅಂದರೆ, ಈ ದಂಧೆಯ ಆರೋಪಿಗಳು ತಾವು ಬಳಸುತ್ತಿದ್ದ ಸಂವಹನಕ್ಕೆ ಒಂದು ರಹಸ್ಯ ಕೋಡ್ ವರ್ಡ್ ಬಳಸುತ್ತಿದ್ದರು. ಭ್ರಷ್ಟಾಚಾರ ತನಿಖಾ ಸಂಸ್ಥೆಗಳ ಕಣ್ಣು ತಪ್ಪಿಸಲು ಅವರೇ ಈ ವಿಶಿಷ್ಟ ಭಾಷೆಯನ್ನು ಸೃಷ್ಟಿಸಿಕೊಂಡಿದ್ದರು. ಹೌದು, ಆ ಕೋಡ್ ವರ್ಡ್ ಬೇರೆ ಯಾವುದೂ ಅಲ್ಲ, ಅದು ಕೆಜಿ. ನೀವು ಕೇಳಿರಬಹುದು, ಚಿನ್ನ ಅಥವಾ ತರಕಾರಿ ತೂಕ ಮಾಡುವಾಗ ಕೆಜಿ ಅಂತ. ಆದರೆ ಇಲ್ಲಿ ಈ ಕೆಜಿಯ ಪದವನ್ನು ಈ ಪ್ರಕರಣದ ಆರೋಪಿಗಳು ಲಕ್ಷಾಂತರ ರೂಪಾಯಿಗಳಿಗೆ ಹೋಲಿಸುತ್ತಿದ್ದರು. ಉದಾಹರಣೆಗೆ 20 ಕೆಜಿ ಸ್ವೀಕರಿಸಲಾಗಿದೆ ಎಂದರೆ ಅದು 20 ಕಿಲೋ ತೂಕ ಅಂತಲ್ಲ, ಬದಲಿಗೆ 20 ಲಕ್ಷ ರೂಪಾಯಿ ಸುಲಿಗೆ ಮಾಡಲಾಗಿದೆ ಎಂದರ್ಥ. ಈ ಪ್ರಕರಣದಲ್ಲಿ ಮಾಜಿ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್, ಮಹಾದೇವ್ ಜೋಶಿ ಮತ್ತು ಅಮಾನತುಗೊಂಡ ಕಾನ್ಸ್ಟೇಬಲ್ ನಿಂಗಪ್ಪ ಜಿ ನಾಗಪ್ಪ ಸಾವಂತ್ ಇದೇ ಕೆಜಿ ಕೋಡ್ ವರ್ಡ್ ಮೂಲಕ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ತನಿಖಾಧಿಕಾರಿಗಳಿಗೆ ಸಿಕ್ಕಿದ ದೊಡ್ಡ ಸುಳಿವು ಅಂದರೆ ಆರೋಪಿಗಳ ಮೊಬೈಲ್ ಫೋನ್ಗಳಿಂದ ಅಳಿಸಲಾದ ಡೇಟಾ. ಈ ಡೇಟಾವನ್ನು ಹಿಂಪಡೆದು ಡಿಕೋಡ್ ಮಾಡಿದಾಗ ಇವರಿಬ್ಬರ ನಡುವೆ ಕನಿಷ್ಠ 7 ತಿಂಗಳ ಕಾಲ ಈ ರಹಸ್ಯ ಸಂದೇಶಗಳು ವಿನಿಮಯವಾಗಿರುವುದು ಪತ್ತೆಯಾಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಲೋಕಾಯುಕ್ತವು ಅಬಕಾರಿ ಇಲಾಖೆಯಲ್ಲಿನ ಅಕ್ರಮಗಳನ್ನು ಬಯಲಿಗೆಳೆದಿತ್ತು. ಆಗ ಹಿರಿಯ ಅಬಕಾರಿ ಅಧಿಕಾರಿಗಳು ತಮ್ಮ ಚಟುವಟಿಕೆಗಳ ಕುರಿತು ಲೋಕಾಯುಕ್ತಕ್ಕೆ ವರದಿಗಳನ್ನು ಸಲ್ಲಿಸಿದ್ದರು. ಇದೇ ಸಮಯದಲ್ಲಿ ಅಮಾನತುಗೊಂಡ ಕಾನ್ಸ್ಟೇಬಲ್ ನಿಂಗಪ್ಪ ಅನೇಕ ಅಬಕಾರಿ ಅಧಿಕಾರಿಗಳನ್ನು, ಅದರಲ್ಲಿಯೂ ವಿಶೇಷವಾಗಿ ಪ್ರಮುಖ ಸ್ಥಾನಗಳಲ್ಲಿದ್ದ ಸುಮಾರು 8 ಜನರನ್ನು ಸಂಪರ್ಕಿಸಿದ್ದ. ಇದೇ ವೇಳೆ ಜೋಶಿ ಸಹ ನಿಂಗಪ್ಪನೊಂದಿಗೆ ಸಂವಹನ ನಡೆಸುತ್ತಾ ಈ ಸಂಕೇತ ಪದಗಳಲ್ಲಿ ಸಂದೇಶಗಳನ್ನು ವಿನಿಮಯ ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಈಗ ಲೋಕಾಯುಕ್ತವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಜೋಶಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಹಾಗೆಯೇ ನಿಂಗಪ್ಪ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಈ ಹಗರಣದಲ್ಲಿ ಇನ್ನೂ ಏನೆಲ್ಲ ಬಯಲಾಗಲಿದೆ ಎಂದು ಕಾದು ನೋಡಬೇಕು. ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾದ ಸಂಸ್ಥೆಯೊಳಗೆ ಇಂತಹ ಅಕ್ರಮ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಾಮೆಂಟ್ಗಳಲ್ಲಿ ತಿಳಿಸಿ.